ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಅಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ದುರ್ಗಾ, ನೀನು ಇವತ್ತು ಅಲ್ಲಿಗೆ ಹೋಗಿದ್ದು, ನೀನು ಅಲ್ಲಿ ಹೋದ್ಮೇಲೆ ಡೋರ್ ಜಾಮ್ ಆಗಿದ್ದು, ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಂಡಿದ್ದು, ಇದೆಲ್ಲ ನಿನಗೆ ಆಕಸ್ಮಿಕ ಅನ್ನಿಸ್ತಿದ್ಯಾ? ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂತ ಸತ್ಯನ ಮುಚ್ಚಿಡಬಾರ್ದು ದುರ್ಗಾ. ನೀನೇ ಯೋಚನೆ ಮಾಡು. ಅವತ್ತು ಅಂಬಿಕಾನ ಕೊಂದ ಹಾಗೆ ಇವತ್ತು ನಿನ್ನ ಅದೇ ರೀತಿ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲ, ಯಾರೋ ಯಾಕೆ ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ? ಅಂತಂದು ನಾನು ಯಾರಿಗೇನು ಮಾಡಿದ್ದೀನಿ? ನಾನು ಐ ಮೀನ್ ಅಂಬಿಕಾನು ಅವತ್ತು ಹಾಗೆ ಅನ್ಕೊಂಡಿರ್ಬೋದಲ್ವಾ, ನನಗೆ ಯಾರೇನು ಮಾಡ್ತಾರೆ ಅಂತ. ಆದರೆ ಆಮೇಲೆ ಏನಾಯ್ತು ಹೇಳು? ಇರಲಿ ಬಿಡು, ಇದೆಲ್ಲ ಬಿಡು. ನೀನು ಅವತ್ತು ನನಗೇನು ಹೇಳಿದೆ? ನಿನ್ನ ಕನಸಿನ ಬಗ್ಗೆ, ಆ ಮನೆ ಬಗ್ಗೆ ಸತ್ಯನ ಕಂಡುಹಿಡಿತೀನಿ ಅಂತ ಹೇಳಿದೆ ತಾನೆ? ನನಗೆ ಒಂದಂತೂ ಪಕ್ಕ ಅನ್ನಿಸ್ತಿದೆ. ಅಂಬಿಕಾ ಅವತ್ತು ಆ ಮನೆಗೆ ಹೋಗೋದಕ್ಕೆ ಯಾವುದೋ ಒಂದು ಕಾರಣ ಇತ್ತು. ಅದೇ ಥರ ಯಾರೋ ನಿನ್ನೂ ಸಿಕ್ಕಾಕ್ಸ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಇಲ್ಲಿ ಒಂದು ಮಗು ಆಡ್ತಿತ್ತಲ್ಲ, ಆ ಮಗು ಆಡ್ತಾ ಆಡ್ತಾ ಔಟ್ ಹೌಸ್ ಕಡೆ ಹೋಗೋದನ್ನ ನಾನು ನೋಡಿದೆ. ಮೇಡಮ್, ದೇವಿಯವರೇ, ನಾನು ನಿಮ್ಮನ್ನು ನಂಬ್ತೀನಿ. ನೀವು ಹೇಳ್ತಿದ್ದೀರಾ ಅಂದರೆ ಅದು ನಿಜನೇ ಇರುತ್ತೆ. ಸತ್ಯ, ನೀನು ನನ್ನನ್ನು ನಂಬ್ತಿದ್ಯಲ್ಲ, ನನಗಷ್ಟೇ ಸಾಕು. ಈಗ ಸಮಾಧಾನ ಆಗ್ತಿದೆ. ನಡೀರಿ ಹೋಗೋಣ. ಎಲ್ಲಿಗೆ? ನಮ್ಮಿಬ್ಬರಿಗೂ ಈಗ ಅನಿಸ್ತು ಅಂದ್ರೆ ನಾವು ಬಾಸ್ ಹತ್ರ ಹೇಳೋಣ. ಬನ್ನಿ.